ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ವಿಶ್ವಾಸ್. ಇವತ್ತು ಏನಪ್ಪ ಕಾನ್ಸೆಪ್ಟ್ ಅಂತಂದರೆ ಲಾಗ್ ಶೂಟ್ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ನನ್ನ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಏನಪ್ಪ ಅಂತಂದರೆ ಗಾಡಿ ಬಂದು 3 ದಿವಸ ಆಗೈತೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 3-4 ತಿಂಗಳಿಂದ ಕಾಯಿಸಿ ಗಾಡಿ ಬಂದಿಲ್ಲ ಅಂತೆಲ್ಲ ಕಮೆಂಟಲ್ಲಿ ಆಗ್ತಾನೆ ಇದ್ರಿ. ಬಟ್ ಗಾಡಿ ಬಂದಿದೆ, ಬಂದೊಂದು 3 ದಿವಸ ಆಯಿತು. ಶೋರೂಮ್ ಹತ್ರ ಈಗ ಹೋಗ್ತಾ ಇದ್ದೀನಿ. ನಾನು ಇನ್ನೂ ಗಾಡಿ ನೋಡಿಲ್ಲ. ನಿನ್ನೆ ಆ್ಯಕ್ಚುಲಿ ಹೈದರಾಬಾದಿಂದ ಬಂದೆ ನಾನು. ಇವತ್ತು ಹೋಗ್ತಾ ಇದ್ದೀನಿ. ಹೋಗಿ ನಿಮಗೂ ಗಾಡಿ ತೋರಿಸ್ತೀನಿ, ಯಾವ ಥರ ಇದೆ ಹೆಂಗೆ ಗಾಡಿ ಅಂತ. ಆಮೇಲೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕಿದಾರಂತೆ. ವೆಯ್ಟ್ ಮಾಡಿ, ಸರ್ಪ್ರೈಸಾಗಿ ತೋರಿಸ್ತೀನಿ ಯಾವ ಥರ ಇದೇನು ಅಂತ. ಆಮೇಲೆ ಡೆಲಿವರಿ ಡೇಟ್ ಎಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಪ್ರೋಸ್ಟಿಂಗ್ ನಡೀತಾ ಇದೆ, ರಿಜಿಸ್ಟ್ರೇಷನ್ನು ಎಲ್ಲ ನಡೀತಾ ಇದೆ. ಡೈರೆಕ್ಟ್ ಬನ್ನಿ, ಮನೇಲಿದ್ದೀನಿ. ಇವತ್ತು ಯುಗಾದಿ ಹಬ್ಬ ಬೇರೆ. ಆಮೇಲೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಬೇವು ಬೆಲ್ಲ ತಿನ್ಕೊಂಡು ಖುಷಿಯಾಗಿ ಚೆನ್ನಾಗಿರಿ. ಹೊಸ ವರ್ಷ ಥರ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ. ನಂದು ಇವತ್ತು ಲಾಗಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದ್ದೇನೆ. ಬನ್ನಿ ಡೈರೆಕ್ಟ್ ಶೋರೂಮ್ಗೆ ಹೋಗ್ತಾ ಸಿಗ್ತೀನಿ ನಾನು ನಿಮಗೆ. ಮೋಸ್ಟ್ಲಿ ಅಪ್ಪ ಬರ್ತಾರೆ ನನ್ನ ಜೊತೆಲಿ. ಹಾಗೆ ಹೋಗೋಣ, ಅಲ್ಲೋ ನಾನು ಸಿಗ್ತೀನಿ ಬನ್ನಿ. ಫೈನಲಿ ಶೋರೂಮ್ ಹತ್ರ ಈಗ ಜಸ್ಟ್ ಬಂದೆ. ಫುಲ್ ಖುಷಿ ಆಗ್ತೈತೆ. ಗಾಡಿ ಒಳಗಡೆ ಐತೆ. ಬಟ್ ಇವತ್ತು ಹಬ್ಬದ ದಿವಸ ಅಂದ್ಬಿಟ್ಟು ಎಲ್ಲ ಶಟ್ರೆಲ್ಲ ಕ್ಲೋಸ್ ಮಾಡೋರು ಹೋಗ್ತಿದ್ರು ಆಲ್ರೆಡಿ. ಟೈಮ್ ಬಂದು ಇವಾಗ 6 ಗಂಟೆ. ನಾನು ಈ ಸಾಯಂಕಾಲ ಬಂದಿದ್ದೀನಿ. ಬೆಳಿಗ್ಗೆ ಬರೋಣ ಅಂದ್ಕೊಂಡು ಸ್ವಲ್ಪ ಏನೋ ಕೆಲಸ ಇತ್ತು. ನೋಡ್ರಿ, ಇದೇ ಶೋರೂಮು ಎಚ್ ಕ್ರಾಸ್ ಮಾರುತಿ ಸುಜುಕಿ ಬಿಮಲ್ ಆಟೋ ಏಜೆನ್ಸಿ ಅಂತ. ಬಿಮಲಲ್ಲಿ ಗಾಡಿ ಬುಕ್ ಮಾಡಿರೋದು. ಬರೀ ಒಳಗಡೆ ಹೋಗ್ತಾ ತೋರಿಸ್ತೀನಿ. ಎಲ್ಲ ಶಟ್ರೆಲ್ಲ ಮುಚ್ಬಿಟ್ಟವ್ರೆ. ಬ್ಯಾಕ್ ಹ್ಯಾಂಡಲ್ಲಿ ಓಪನ್ ಇದೆ, ಬರೀ ತೋರಿಸ್ತೀನಿ ಒಳಗಡೆ. ಫೈನಲ್ಲಿ ನೋಡ್ರಪ್ಪ, ಇಲ್ಲೇ ಐತೆ ನನ್ನ ಗಾಡಿ. ಅವರ ಬೀಸ್ಟ್ ಇಲ್ಲೇ ಐತೆ. ಪೆಟ್ರೋಲ್ VXI CNG ಇರ್ಟಿಗ ಹೆಂಗೈತೆ ಕಮೆಂಟ್ ಮಾಡಿ ಹೆಂಗೈತೆ ಅಂತ. ಪ್ರತಿಯೊಬ್ಬರು ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೋ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ ಯಾವ ಥರ ಐತೆ ಗಾಡಿ ಅಂತ. ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಫುಲ್ ಖುಷಿ ಆಗ್ತಾ ಇದ್ರು. ಸಿಕ್ಕಾಬಿಟ್ಟೆ ಅಷ್ಟೇ. ಒಂದು ಕಷ್ಟಪಟ್ಟು ದುಡ್ದು ಸ್ವಂತ ಗಾಡಿ ತೊಗೊಳೋದಂದರೆ ಅದೊಂಥರ ಅದು ಬೇರೆ ಮಜಾನೇ ಬೇರೆ ಬಿಡ್ರಿ. ತೊಗೊಂಡಿದ್ದೀನಿ. ಯಾವ ಮಾತಾಡ್ತಾಯಿದ್ರು, ಕಮೆಂಟ್ ಮಾಡ್ತಾಯಿದ್ರು. ಅಂದರೆ ನೀವಲ್ಲ, ನನ್ನ ಬಗ್ಗೆ ಏನೋ ನನ್ನ ಲೈಫಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ನನ್ನ ಮಕ್ಳಿಗೆ ಎಲ್ಲರಿಗೂ ಟೈಮ್ ಬಂತು. ಕಾಯ್ತಾ ಇರ್ರಿ, ಇಳಿಸ್ತೀನಿ ಗಾಡಿ. ಆಮೇಲೆ ಇರೋದು ನಿಮ್ಗೆಲ್ಲರಿಗೂ. ಇವಾಗ ಸದ್ಯಕ್ಕೆ ಗಾಡಿ ಡೆಲಿವರಿ ತೊಗೊತೀನಿ. ಆಮೇಲೆ ಇದು ಆರ್ಬಿಟ್ಟೆಲ್ಲ ನಿಮ್ಗೆ ತೋರಿಸೋದು. ಈ ಗಾಡಿ ವೈಟು, ಪ್ಯೂರ್ ವೈಟ್ ಗಾಡಿ ಹೆಂಗೈತೆ ನೋಡಿ, ಸಕ್ಕತ್ತಾಗೈತೆ. ಅಪ್ಪಂಗೆ ಕರ್ಕೊಂಬಂದಿದ್ದೀನಿ ಜೊತೆಯಲ್ಲಿ. ಅಲ್ಲೇ ವೀಲ್ಸ್ ಹಾಕಿದ್ದೀನಿ. ಹಂಗೆ ಇಲ್ಲೊಂದು ಪಕ್ಕದಲ್ಲಿ ಇನ್ನೊಂದು VXI CNG ಇದು ಪೆಟ್ರೋಲೆ. ಬಟ್ ಇದು ಏನು ಹಾಕ್ಸಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋ ನಾರ್ಮಲ್ ಹಂಗೆ ಇದ್ದಾವೆ. ನಾನು ಆಚೆ ಕಡೆ ಹಾಕ್ಸ್ಕೊಂಬಂದೈತೆ ಆಫ್ಟರ್ ಮಾರ್ಕೆಟು. ಬಟ್ ಶೋರೂಮೇ ಅಂದ್ಬಿಟ್ಟು ಇಲ್ಲೇ ಹಾಕ್ಸ್ಕೊತಾ ಇದ್ದೀನಿ. ಬಟ್ ಇದೆಲ್ಲ ಪಾಸಿಂಗು ಎಲ್ಲ ಆಗ್ಬಿಟ್ಟಿದೆ ಆಲ್ರೆಡಿ. ಇದು ಯಾಕಂದರೆ ಇಲ್ಲೇ ಕಾಣಿಸ್ತಿದೆಯಲ್ಲ ನಿಮ್ಮ ಸ್ಟಿಕ್ಕರಿಂಗು ಎಲ್ಲ ಇಲ್ಲೇ ಮೆತ್ಬಿಟ್ಟಿದೆ ರೇಡಿಯಮ್ಮು. ಇದೆಲ್ಲ ಮೆತ್ಬಿಟ್ರೆ ಫುಲ್ ಪಾಸಿಂಗ್ ಆಗಿದೆ ಅಂತ ಗಾಡಿ. ನಂದು ಇನ್ನೂ ಏನಾಗಿಲ್ಲ. ನಾನು ಸ್ವಲ್ಪ ಲೋನ್ದೆಲ್ಲ ವೆಯ್ಟಿಂಗಲ್ಲಿದ್ದೀನಿ. ಮತ್ತು ಇಲ್ಲಂಗೆ ಪ್ರತಿಯೊಂದು ಎಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ವಿಂಡೋ ಫ್ರೇಮ್ ಗಾರ್ಡ್ ಹಾಕ್ಸಿದ್ದೀನಿ. ಮತ್ತು ಇಲ್ಲಿ ಕ್ರೋಮ್ ಹಾಕ್ಸಿದ್ದೀನಿ. ಮತ್ತು ಇದು ಕೆಳಗಡೆನೂ ಅಷ್ಟೇ ಕ್ರೋಮ್ ಹಾಕ್ಸಿದ್ದೀನಿ. ಚೆನ್ನಾಗಿದ್ದಾವೆ. ಅಲಾಯ್ ವೀಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಇದು ಬ್ಲರ್ ಆಗ್ತೈತೆ, ತೋರಿಸ್ತೀನಿ. ಸಗದಾಗೈತೆ. ಇನ್ನೂ ಸಿನಿಮ್ಯಾಟಿಕ್ ವ್ಯೂ ಎಲ್ಲ ನಾನು ನೆಕ್ಸ್ಟು ಡೆಲಿವರಿ ಟೈಮಲ್ಲಿ ಹಾಕ್ತೀನಿ. ಇವಾಗ ಜಸ್ಟ್ ಗಾಡಿ ತೋರಿಸ್ಬೇಕು ಅಂತ ನಿಮ್ಗೆ ಹಾಕ್ತಾ ಇರೋದು. ನೋಡಿ, ಡ್ರೈವರ್ ಸೈಡಿಂದ ಬ್ಯಾಕ್ ಹ್ಯಾಂಡಲ್ಲಿ ಹಾಕಿದ್ದಾರೆ. ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಗುರು, ಸೇಮ್ ಎಲ್ಲ ಸೇಮೇ. ಬಟ್ ಏನಂದರೆ ಇದಕ್ಕೆ ಮ್ಯಾಗ್ ವೀಲ್ ಇದೆ. ಆಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗೇ ಒಂದು ಎಷ್ಟಾಗಿದೆ ಅಂತ ಪ್ರೈಸ್ ಇಲ್ಲಿ ನಿಮ್ಗೆ ಹಾಕ್ತೀನಿ. ಇಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಏನೇನು ಆಗಿದೆ ಅಂತ. ಪ್ರತಿಯೊಂದು ಇಲ್ಲಿ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಅದು ಪ್ರತಿಯೊಂದು ಮಾಡಿಸಿದ್ದೀನಿ. ಆಮೇಲೆ ಇದಕ್ಕೆ ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ದೀನಿ ನಾನು. ಅದು ಹೆಂಗಪ್ಪ ಗೊತ್ತಾಗುತ್ತೆ ಅಂದರೆ ನೋಡಿ, ಕ್ಲೋಸಪ್ಪಲ್ಲಿ ಕಾಣಿಸುತ್ತೆ ನಿಮಗೆ. ಧೂಳು ಅದು ಎಷ್ಟೇ ಇರಲಿ, ಸುಮ್ಮನೆ ಒಂದು ಕ್ಲಿಕ್ಕಿಂಗ್ ಅಂದರೆ ಸಾಕು ಹೋಗ್ಬಿಡುತ್ತೆ. ಬಟ್ ಅದೇ ಈ ಗಾಡಿ ಮೇಲೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ನಿಮಗೆ ಇದೇ ಗಾಡಿ ಮೇಲೆ ಹಿಂಗಂದ್ರೂ ಹೋಗಲ್ಲ ನೋಡಿ. ಆ ಥರ ಒಂಥರ ಹಿಂಗೆ ರಫ್ ಅನಿಸುತ್ತೆ. ನಿಮ್ಗೆ ಯಾರನ್ನ ಹತ್ರ ಒಂದು ಟಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ದೀನಿ ಗಾಡಿಗೆ. ನೀವು ಅನ್ಕೊಂತೀರಿ ಎಲ್ಲೋ ಬೋರ್ಡ್ ಗಾಡಿಗೆ ಇವೆಲ್ಲ ಬೇಕಿತ್ತೇನೋ ಅಂತ ಯಾರನ್ನ ಒಬ್ಬರು ಕಮೆಂಟ್ ಮಾಡ್ಬೋದು. ಬಟ್ ನನಗೆ ಒಂದು ಆಫರಲ್ಲಿ ನಾನು ಗಾಡಿ ತೊಗೊಂಡೆ. ಆ ಆಫರ್ ಇಲ್ಲಿ ರಿಲೀವ್ ಮಾಡಬಾರ್ದು, ಶೋರೂಮಿಗೆ ಸ್ವಲ್ಪ ಎಫೆಕ್ಟ್ ಆಗಿಬಿಡುತ್ತೆ. ನನ್ನ ಆಫರಲ್ಲಿ ನಾನು ಸ್ವಲ್ಪ ತೊಗೊಂಡೆ. ಇನ್ನೇನು ಗಾಡಿ ತೊಗೊತಾ ಇದ್ದೀನಿ ಫಸ್ಟ್ ಟೈಮು. ಎಷ್ಟಾಗ್ಬಿಡುತ್ತೆ ಆಗಿದ್ದಾಗಲಿ ಅಂತ ತೊಗೊತಾ ಇದ್ದೀನಿ. ಸೆರಾಮಿಕ್ ಕೋಟಿಂಗ್ ಎಲ್ಲ A to Z ಫುಲ್ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಒಂದೇ ಒಂದು ಬಾಕಿ ಏನಪ್ಪ ಅಂದರೆ ಸಿಸ್ಟಮು ವಿತ್ ಬ್ಯಾಕ್ ಕ್ಯಾಮ್ರಾ ಈ ಒಂದು ಹಾಕ್ಸಿಲ್ಲ. ಅದು ಬಿಟ್ಟು ಇನ್ನೆಲ್ಲ ಹಾಕ್ಸಿದ್ದೀನಿ ಗಾಡಿಗೆ. ಅದು ಸದ್ಯದಲ್ಲೇ ಹಾಕ್ಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಫಸ್ಟ್ ಟೈಮ್ ಒಳಗಡೆ ಕಾಲಿಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತೈತೆ. ಒಬ್ಬ ಮನೇಲಿ ಫೈನಲ್ಲಿ ಡ್ರೀಮ್ ಫುಲ್ಫಿಲ್ ಆಗಿದೆ. ಕ್ಯಾಶ್ ನಿಮ್ಗೆ ಹೇಳಲಿಲ್ಲ, ಇನ್ನೂ ಈ ಕಡೆ ತೋರಿಸಿ ಸ್ವಲ್ಪ 0.5 ಹಾಕಿ. ನಾ ಅಪ್ಪ ವೀಡಿಯೋ ಶೂಟ್ ಮಾಡ್ತಾ ಇರೋದು. ಒಬ್ಬ ಅವ್ರಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ವೀಡಿಯೋ ಶೂಟ್ ಮಾಡ್ತಾ ಇರೋದು.
ಸಕ್ಕದಾಗೈತೆ. ಬರೀ ಇಗ್ನಿಷನ್ ಆನ್ ಮಾಡೋಣ ಎಲ್ಲ ನಿಮ್ಮ ದಯೆಯಿಂದ. ಗುರು ಬೆಂಕಿ ಐತೆ ಗುರು ಕೊಡ್ರಿ. ಸಕ್ಕದಾಗೈತೆ. ಲೋ ಫ್ಯೂಲ್ ತೋರಿಸ್ತಾ ಐತೆ ಆಲ್ರೆಡಿ. ಹೊಸ ಗಾಡಿಗಳೆಲ್ಲ ಲೋ ಫ್ಯೂಲ್ ತೋರಿಸುತ್ತೆ. ಹಂಗೆ ಗುರು ನಿಮ್ಗೆ ಹೇಳಲಿಲ್ಲ, ಸೀಟ್ ಕವರ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಸೀಟ್ ಕವರ್ಸ್ ಹಾಕಿದ್ದಾರೆ. ಆಮೇಲೆ ಇದು ನಿಮ್ಮ VXi ಗಾಡಿಗೆ ಇದು ಆ್ಯಕ್ಚುಲಿ ಬರಲ್ಲ. ಇದು ಏನಂತಾರೆ, ಇದು ವುಡನ್ ಫಿನಿಶ್ ಅಂತಾರೆ. ಇದು ಆ್ಯಕ್ಚುಲಿ ಇದು ಬರಲ್ಲ ಗಾಡಿಗಳಿಗೆ. ಲೈಟ್ ಆಫ್ ಮಾಡಿ. ಇದಕ್ಕೆ ವುಡನ್ ಫಿನಿಶಿಂಗ್ ಹಾಕ್ಸಿದ್ದೀನಿ ಪೂರ್ತಿ, ಡೋರ್ ಟು ಡೋರು ಇಲ್ಲಿಂದ ಎಲ್ಲ ಬರುತ್ತೆ. ಆ ಗಾಡಿಯಲ್ಲಿ ನಿಮಗೆ ಬರಲ್ಲ. ಇದು ಹಾಕ್ಸಿದ್ದೀನಿ. ಇದು ಆ್ಯಕ್ಚುಲಿ ಬ್ರೌನ್ ಅಂದರೆ ಬ್ಲ್ಯಾಕು ವಿತ್ ವೈಟ್ ಥರ ಸಖತ್ತಾಗಿದೆ ಕಾಂಬಿನೇಷನ್ನು. ಇದು ಕನ್ವರ್ಟಬಲ್ಲು ಎಲ್ಲ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಫ್ಯೂಯಲ್ಲು ಬೇಕಾದರೆ ಯಾವ ಥರ ಬೇಕೋ ಆ ಥರ. ಕೀ ನಿಮಗೆ ನಾರ್ಮಲ್ ಕೀನೇ ಕೊಟ್ಟಿದ್ದಾರೆ, ಏನು ಪುಷ್ ಬ್ಯಾಕ್ ಆ ಥರ ಬರೋಲ್ಲ. ಅದು ಮಾಡಿಸ್ಬಾರ್ದು ಅನಿಸ್ತು, ಏನು ಅದು ಒಂದ್ಸರಿ ಓವರ್ ಅನಿಸ್ಬಿಡ್ತಾಯಿತ್ತು. ಹ್ಯಾಂಡಲ್ದು ಬಾರು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸೇಮ್ ಎಲ್ಲ ಹೆಂಗೆ ಬರುತ್ತೆ ಹಂಗೆಲ್ಲ ಮಾಡಿಸಿದ್ದೀನಿ ನೋಡಿರಿ. ಇದೊಂದೇ ಡಿಫಾಲ್ಟ್ ನನಗೆ ಇವಾಗ. ಇದೊಂದು ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕ್ಸ್ಕೊಬೇಕು, ಆಚೆ ಕಡೆ JC ರೋಡಲ್ಲ ಇಲ್ಲ ನನಗೆ ಗೊತ್ತಿರೋ ಕಡೆ ಹಾಕ್ಸ್ಕೊಬೇಕು ಸಿಸ್ಟಮು. ಜಸ್ಟ್ ನಿಮಗೆ ಫುಲ್ ಡಿಸ್ಪ್ಲೇ ಬರುತ್ತೆ, ಬಟ್ ಏನು ವರ್ಕ್ ಆಗಲ್ಲ. ಜಸ್ಟ್ ಒಂದು ಬ್ಲೂಟೂತು, ನಾರ್ಮಲ್ FM. ಹಿಂದೆಗಡೆ ಸೀಟ್ಸ್ ಎಲ್ಲ ನೋಡಿ ಯಾವ ಥರ ಇದ್ದಾವೆ ಅಂತ. ಸಖತ್ತಾಗಿ ಹಾಕಿದ್ದಾರೆ ಗುರು. ಸೀಟ್ ಕವರ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ ಒಂಥರ ಕಂಫರ್ಟಬಲ್ ಆಗಿದೆ. ಕುಷನ್ ಪೂರ್ತಿ ಲೆದರ್ ಅಂತೆ. ಹಂಗೆ ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸ್ಬಿಟ್ಟಿದ್ದೀನಿ ಇಲ್ಲೇ. ಏನೇನು ಬರುತ್ತೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಗುರು. ಅದೇ ಹೇಳಿದ್ನಲ್ಲ, ಅಲ್ಲಿ ಹಾಗೆ ಹಾಕಿರ್ತೀನಿ ನಿಮಗೆ ಏನೇನು ಹಾಕ್ಸಿದ್ದೀನಿ ಅಂತ. ಅದೆಲ್ಲ A to Z ಇನ್ಸ್ಟಾಲ್ ಮಾಡಿದ್ದೀನಿ. ಬ್ಯಾಕಲ್ಲೂ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಬ್ಯಾಕ್ ಹ್ಯಾಂಡಲ್ಲೂ. ಬಟ್ ನಿಜ ಹೇಳ್ತಾ ಇದ್ದೀನಿ, ಅಲ್ಟಿಮೇಟ್ ಆಗೈತೆ ಗಾಡಿ. ಬರ್ತಾ ಇದೆ 17ನೇ ತಾರೀಕು. ವೆಯ್ಟ್ ಮಾಡ್ತಾ ಇರಿ. ಸದ್ಯಕ್ಕೆ ಅಪ್ಪಂದ್ರ ವ್ಯೂ ಕೇಳೋಣ ಯಾವ ಥರ ಐತೆ ಅಂತ. ಹೆಂಗನ್ನಿಸ್ತು ಗಾಡಿ? ಚೆನ್ನಾಗಿದಾ? ಇಷ್ಟ ಆಯ್ತಾ? ಸಾಕು, ಇಷ್ಟು ಮಾತ್ರ. ಬ್ಯಾಕಲ್ಲೂ ಅಷ್ಟೇ ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ. ಆಮೇಲೆ ಇದು ಏನದು ಏನಂತಾರಪ್ಪ, ಇದನ್ನು ಸ್ಪಾಯ್ಲರ್ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಇದು ಶೋರೂಮಲ್ಲಿ ಕೊಡಲ್ಲ, ಮತ್ತು ಎಕ್ಸ್ಟ್ರಾ ಹಾಕ್ಸಿದ್ದೀನಿ ಸ್ಪಾಯ್ಲರ್ ನಾನು. ಆಮೇಲೆ ಇದು ಅಷ್ಟೇ, ಇಲ್ಲೂ ಅಷ್ಟೇ ನೋಡಿ ಕ್ರೋಮ್ ಹಾಕ್ಸಿದ್ದೀನಿ. ನಾವು ಟೈಲಂಪ್ ಹತ್ರ ಕೆಳಗಡೆ, ಟೈಲಂಪಿಂದ ಕೆಳಗಡೆ ಅಲ್ಲೂ ಕ್ರೋಮ್ ಹಾಕ್ಸಿದ್ದೀನಿ ಎರಡು ಕಡೆ. ನಾನು ಪೂರ್ತಿ ಸೆರಾಮಿಕ್ ಕೋಟಿಂಗ್ ಮಾಡ್ತಿದ್ದೀನಿ ಇವ್ರ ಗಾಡಿ. ಡಿಕ್ಕಿ ತೋರಿಸ್ತೀನಿ ರೀ ನಿಮಗೆ. ಬುಟ್ ನೋಡ್ರಿ, ಇಷ್ಟೇ ನಾವು CNGಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರೋದು. ಬೂಟ್ ಸ್ಪೇಸು ಪರವಾಗಿಲ್ಲ, ನಾರ್ಮಲಾಗೇ ಇದೆ. ಬಟ್ ನಮ್ಗೆ ಮೈಲೇಜ್ ಎಲ್ಲ ಬೇಕಲ್ಲ ಗುರು ಸಿಟಿಯಲ್ಲಿ ಗಾಡಿ ಓಡ್ಸೋಕ್ಕೆ. ನೀನು ಬೂಟ್ ಸ್ಪೇಸ್ ಸಿಕ್ಕೊಂಡು ಪೆಟ್ರೋಲ್ ಗಾಡಿ ತೊಗೊಂಡು ಏನು ಮಾಡ್ತೀಯಾ ನೋಡ್ರಿ. ಇಲ್ಲ CNG ಕೂಡ ತೋರಿಸ್ತೀನಿ. ಇಲ್ಲ ಇದೆ CNG ಟ್ಯಾಂಕು. ಸಿಕ್ಕಾಪಟ್ಟ ಖುಷಿ ಆಗ್ತೈತೆ. ಶೋರೂಮಲ್ಲಿ ಪಾಪ ಯಾರೂ ಇಲ್ಲ. ಅವ್ರನ್ನ ಇಷ್ಟೊತ್ತಿನಲ್ಲಿ ಪಾಪ ನನಗೆ ಬೇಜಾರಾಗ್ತೈತೆ. ನಾಳೆ ಬಂದು ನೋಡ್ಬೋದಾಗಿತ್ತು, ಬಟ್ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ವಿಡಿಯೋ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು. ಎಲ್ಲದಕ್ಕಿಂತ ಅಟ್ರಾಕ್ಟಿವ್ ಆಗಿರೋದಂದರೆ ಇದು ಅಲಾಯ್ ವೀಲ್ಸ್ ನೋಡಿ. ಸಕ್ಕದಾಗೈತೆ, ಸೆಕ್ಸಿಯಾಗಿ ಸಕ್ಕದಾಗೈತೆ. ಯಾವಾಗ ಗಾಡಿ ಓಡಿಸ್ತೀನೋ ಅನ್ಸ್ಬಿಟ್ಟಿದೆ. ಸಕ್ಕದಾಗೈತೆ. ನಮ್ಮ ಅಪ್ಪ ಖುಷಿ ನೋಡ್ರಿ. ಅವ್ರು ನೋಡ್ರಿ, ಅವ್ರು ಒಳಗಡೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಏನು ಮಾಡ್ತಾವ್ರೆ ಅಂತ. ಇಷ್ಟೇ ಗುರು, ಈ ಖುಷಿ ಸಾಕು ಗುರು ನನಗೆ. ಜೀವನದಲ್ಲಿ ಏನು ಸಾಧನೆ ಮಾಡಿದೆ ಅಂದರೆ ಇದನ್ನು ಸಾಧನೆ ಮಾಡಿದೆ. ಅವ್ರು ಖುಷಿ ನೋಡಿದ್ರು ಅವ್ರ ಮಧ್ಯದಲ್ಲಿ, ಸಾಕು ಗುರು. ಇದೊಂದಿದ್ರೆ ಜೀವನದಲ್ಲಿ ನನಗೆ ಇನ್ನೇನು ಬೇಡ ನೋಡಿ. ಕಷ್ಟಪಟ್ಟಿದ್ದಕ್ಕೂ ಈ ಥರ ಪ್ರತಿಫಲ ಸಿಕ್ತು, ಸಾಕು. ಅವ್ರು ಖುಷಿ ಪಡ್ತಾಯಿದ್ರು. ನನಗೆ ಇನ್ನೇನು ಬೇಡ. ಯಾವನ್ ಏನಣ್ಣ ಅನ್ಕೊಳ್ಳಿ, ಎಲ್ಲವನಿಗೂ ಹೇಳ್ತಾ ಇರೋದು ನೀವಲ್ಲ, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇರೋದು. ನಮ್ಮ ಯಾವನು ನನಗೆ ಏನೇನು ಅಂದಿದ್ರು, ಏನೇನು ಮಾಡಿದ್ರು ಎಲ್ಲ ನೆನಪೈತೆ. ಬರ್ತೀನಿ ನಿಧಾನಕ್ಕಾದರೂ, ಇನ್ನೂ ಆರಾಮಾಗಿ ಬರ್ತೀನಿ. ತಲೆ ಕೆಡ್ಸ್ಕೊಂಬಿಡ್ರಿ. ಸಖತ್ತಾಗೈತೆ ಗಾಡಿ. ಶೋರೂಮ್ ನೋಡ್ರಿ ಈ ಥರ ಐತೆ ಅಷ್ಟೇ. ಸದ್ಯಕ್ಕೆ ಇವಾಗ ಏನೂ ಅಪ್ಡೇಟ್ ಇಲ್ಲ ಇದ್ರ ಬಗ್ಗೆ. ಗ್ರಿಲ್ಸ್ ಎಲ್ಲ ಸಗದ ಹಾಕ್ಸಿದ್ದೀನಿ. ಪಾಸಿಂಗ್ ಕಳಿಸ್ಬೇಕು ಗಾಡಿ ಫಸ್ಟು. ಇದು ಲೋನ್ದೆಲ್ಲ ಪೂರ್ತಿ ಸೆಟಪ್ ಆಗಿಬಿಟ್ಟು ಫಸ್ಟು ಪಾಸಿಂಗ್ ಕಳಿಸ್ಬೇಕು ಗಾಡಿನ. ಪಾಸಿಂಗ್ ಎಲ್ಲ ಕಳಿಸಿದಾದ್ಮೇಲೆ ಆಮೇಲೆ ಒಂದು ಡೆಲಿವರಿ ತೊಗೊಂಡು ಡೇಟ್ ಎಲ್ಲ ಪ್ರತಿಯೊಂದು ಹೇಳ್ತೀನಿ, ಇದರಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಫಸ್ಟು ಆಚೆ ಹೋಗೋಣ ಬನ್ನಿ, ಇವರೆಲ್ಲ ಆಲ್ರೆಡಿ ಹೊರಟಿದ್ದಾರೆ. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಫೈನಲಿ ಗಾಡಿ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಆಚೆ ಬಂದಿದ್ದೀವಿ ನಾನು ಅಪ್ಪ. ಅವರೆಲ್ಲ ಹೊರಟವ್ರೆ ಪಾಪ. ಟೈಮು ಆಯಿತು 6:30 ಆಯಿತು. ಅದಕ್ಕೆ ಅವ್ರ ಹಬ್ಬ ಅಲ್ಲ, ಸೆಲೆಬ್ರೇಟ್ ಮಾಡಬೇಕು ಅವರು. ಅದಕ್ಕೆ ಹೋಗ್ತವ್ರೆ. ಸಿಕ್ಕಾಪಟ್ಟೆ ನೈಸ್ ಬರ್ತಾಯಿದ್ದೆ. ಬೈಕ್ ಸದ್ಯದಲ್ಲೇ ತಗೊಳ್ಳೋಣ. ಇವಾಗ ಗಾಡಿ ಹೆಂಗೆ ಅನ್ನಿಸ್ತು ಅಂತ ಪ್ರತಿಯೊಬ್ಬರು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಯಾವ ಥರ ಐತೆ, ಏನು ಕತೆ, ನಿಮ್ಮ ಖುಷಿ ಯಾವ ಥರ ಇದೆ ನನ್ನ ಮೇಲೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಕೆಳಗಡೆ. ಎಲ್ಲ ಕಮೆಂಟ್ ನಾನು ಓದ್ತೀನಿ, ಪ್ರತಿಯೊಬ್ಬರು ರಿಪ್ಲೈ ಮಾಡ್ತೀನಿ. ಆಮೇಲೆ ಪ್ರತಿಯೊಂದು ಇನ್ಸ್ಟೆಂಟ್ ನೀವು ಎಲ್ಲದಕ್ಕೂ ಇದ್ಬೇಕು, ಒಂದು ಅಪ್ಡೇಟ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಹೋಗಿ ಪಟ ಅಂತೆಲ್ಲ ಫಾಲೋ ಮಾಡ್ಕೊಳ್ಳಿ. ಅದೆಲ್ಲ ನಿಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಯಾವ ಥರ ಡೆಲಿವರಿ, ಏನು ಕತೆ, ಎಲ್ಲೆಲ್ಲಿ ಡೆಲಿವರಿ ಮಾಡ್ತಾ ಇರೋದು, ನೀವು ಬರ್ಬೋದಾ, ಜಾಯ್ನ್ ಆಗ್ಬೋದಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಪ್ರತಿಯೊಬ್ಬರು ಅಪ್ಡೇಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ. ಎಲ್ಲರೂ ಅಲ್ಲಿ ಬಂದು ಜಾಯ್ನ್ ಹಾಕ್ಕೊಳ್ಳಿ, ಫಸ್ಟು ಫಾಲೋ ಮಾಡಿ. ಆಮೇಲೆ ಡೆಲಿವರಿ ಡೇಟು ತುಂಬ ಜನ ಕೇಳ್ತಾ ಇದ್ದೀರಿ, ವಿಡಿಯೋ ಎಲ್ಲ ಹೇಳ್ತೀನಿ ಅಂತಂದಿದ್ದೀನಿ.
ನಾನು ಹಬ್ಬ ದಿವಸ ತೊಗೊಳೋಣ ಅಂದ್ಕೊಂಡು ಯಾವ ಹಬ್ಬ ಅಂತಂದರೆ ಶ್ರೀರಾಮನವಮಿ ಹಬ್ಬ ದಿವಸ ತೊಗೊಳೋಣ ಅಂದ್ಕೊಂಡಿದ್ದೀನಿ. ಏಪ್ರಿಲ್ 17ನೇ ತಾರೀಕು. ಪ್ರತಿಯೊಬ್ಬರು ಯಾರು ಹತ್ತಿರದಲ್ಲಿದ್ದೀರೋ ಎಚ್ ಕ್ರಾಸಲ್ಲಿ ಗಾಡಿ ತೊಗೊತಾರೋದು. ಎಚ್ ಕ್ರಾಸ್ ಅಂದರೆ ವಿಜಯಪುರ ಚಿಂತಾಮಣಿ ರೋಡಲ್ಲಿರೋದು, ಆ ರೋಡಲ್ಲಿರೋ ಗಾಡಿ ತೊಗೊತಾರೋದು. ಪ್ರತಿಯೊಬ್ಬರು ಯಾರ್ಯಾರು ನಿಯರ್ ಬೈ ಇದ್ದೀರೋ ಬರ್ರಿ, ಪ್ರತಿಯೊಬ್ಬರು ನೀವು ಆಶೀರ್ವಾದ ನನಗೆ ಬೇಕಾಗೈತೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ. ಹಂಗೆ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ನೀವು ಅವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಎಲ್ಲರೂ ಬರ್ತಾವ್ರೆ. ನಾವು ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಿಮ್ಮ ಮುಂದೆ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಇನ್ಸ್ಟಾಗ್ರಾಮ್ ಮಾಡ್ತೀನಿ. ಇನ್ಮೇಲೆ ಡೈಲಿ ಗಾಡಿ ಬಂದಮೇಲೆ ಇನ್ನೂ ಡೈಲಿ ವೀಡಿಯೋಸ್ ಇರುತ್ತೆ. ತುಂಬ ಜನ ಅಂತ ಇರೋ ಬ್ರೋ ಡೈಲಿ ವೀಡಿಯೋಸ್ ಮಾಡಿ ಅಂತ. ಈ ಗಾಡಿ ಒಂದ್ಸರಿ ನಾನು 17ನೇ ತಾರೀಕು ಗಾಡಿ ಕೈಗೆ ತೊಗೊಂಡ್ಮೇಲೆ ಅಲ್ಲೇ ಡ್ಯೂಟಿಗಳೆಲ್ಲ ಆನ್ ಸ್ಪಾಟಲ್ಲಿ ಎಲ್ಲ ಆಲ್ರೆಡಿ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಗೆಲ್ಲರೂ ಕೊಡ್ತಾ ಇರ್ತೀನಿ. ಅದಕ್ಕೇ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹಾಗೆ ಇವತ್ತು ಹಬ್ಬದ ದಿವಸ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದಿರಿ, ಏನು ಕತೆ, ಎಲ್ಲೆಲ್ಲಿ ಹೋಗಿದ್ರಿ, ಆಮೇಲೆ ಕೋಳೆ ಪಂದ್ಯಗಳು ಇಸ್ಪಿಟಿಗಳೆಲ್ಲ ಆಡೋಕ್ಕೆ ಹೋಗ್ಬೇಡ್ರಿ. ಅದು ಸಿಕ್ಕಾಬಿಟ್ಟೆ ಬ್ಯಾನು. ಆಮೇಲೆ ಸುಮ್ಮನೆ ಪೊಲೀಸರ ಕೈಯಲ್ಲಿ ಎಲ್ಲ ಸಿಗಾಕೊಂಡು ತಗ್ಲಾಕೊಂಬಿಡ್ರಿ. ಸರಿ, ಅಷ್ಟೇ ಈ ಲಾಗು. ಸೀದಾ ಇವಾಗ ಮನೆಗೆ ಹೋದೆ. ಫೈನಲಿ ಶೋರೂಮ್ದೆಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಮನೆಗೆ ಬಂದ್ರಿ. ನಾನು ಅಪ್ಪ ಸ್ವಲ್ಪ ಅಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಶೋರೂಮ್ ಹತ್ರ ಬಂದ್ರಿ. ಬನ್ನಿ ಇವಾಗ ನಮ್ಮ ಅಮ್ಮನ ರಿವ್ಯೂ ಕೇಳೋಣ. ಫೋಟೋ ಎಲ್ಲ ತೋರಿಸ್ದೆ, ಆಲ್ರೆಡಿ ಎಲ್ಲ ನೋಡಿದ್ದಾರೆ ಫೋಟೋಸ್ ಎಲ್ಲ. ಕೇಳೋಣ ರಿವ್ಯೂ ಯಾವ ಥರ ಇದೆ, ಏನು ಕತೆ, ಅವ್ರಿಗೆ ಇಷ್ಟ ಆಯ್ತೋ ಇಲ್ಲ ಅಂತ ಕೇಳೋಣ. ಹಂಗೆ ಅಪ್ಪನೂ ಕೇಳೋಣ. ಬನ್ನಿ. ಹೆಂಗಾರ ಸ್ವಲ್ಪ ಗಾಡಿ ಬಗ್ಗೆ ಚೆನ್ನಾಗಿದೆ ಗಾಡಿ? ಚೆನ್ನಾಗಿದೆಯಪ್ಪ, ಹೊಸದಾಗಿ ಮಾಡಿದ್ದಾರೆ. ಹೊಸ ಥರ ಚೆನ್ನಾಗಿದೆ. ಅಲ್ಲ ಇವಾಗ ನಾನು ತಗೊಂಡ್ರೆ ಹೆಂಗಾರ ಸಾಯ್ತು ನಿಮಗೆ? ರೋಡ್ ಫೀಲಿಂಗ್ ಐತಾ? ನಮ್ಮ ಮದರ್ ಇಂಡಿಯನ್ ಕೇಳೋಣ. ಏನ್ಮಾ ಚೆನ್ನಾಗಿದೆಪ್ಪ? ಚೆನ್ನಾಗೈತಾ ಗಾಡಿ? ಗಾಡಿ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ. ಯಾವಾಗ ಕೊಡಿಸ್ತಾ ಇದೀರಾ ಪಟ್ಟಿ ನಮ್ಮ ಸಬ್ಸ್ಕ್ರೈಬರ್, ನಮ್ಮ ಎಲ್ಲ ಅಣ್ಣ ತಮ್ಮಂದ್ರಿಗೆ? ಹೌದಾ, ಅವ್ರು ಯಾವಾಗ ಕೇಳ್ತಾರೋ ಅವಾಗ ಕೊಡಿಸ್ತೀನಿ. ಅವ್ರು ನಾಳೆನೇ ಕಮೆಂಟ್ ಹಾಕ್ತಾರೆ, ನನಗೆ ಬೇಕಂಟಿ ಕೊಡಿಸ್ರಿ ಅಂತ. ನಾಳೆ ಕೊಡ್ಸಕ್ಕಾಗಲ್ಲ, ನಾಳೆ ಇದು ಹೊಸ್ತೊಡಕು ಹೇಳ್ರಿ. ಎಲ್ಲಾರು 17ನೇ ತಾರೀಕು ಡೆಲಿವರಿ ಡೇಟ್ಗೆ ಬರ್ರಿ, ಅವತ್ತೆಲ್ಲರಿಗೂ ಗ್ರ್ಯಾಂಡ್ ಆಗಿ ಪಟ್ಟಿ ಕೊಡ್ಸೋಣ ಅಂತ. ಸರಿ, 17ನೇ ತಾರೀಕು ಬಂದ್ರಪ್ಪ, ಎಲ್ಲರಿಗೂ ಪಾರ್ಟಿ ಕೊಡ್ಸೋಣ. ಬನ್ನಿ. 17ನೇ ತಾರೀಕು ಗಾಡಿ ತೊಗೊತಾ ಇದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ ಬೇಕು. ಯಾರು ಬರಬೇಕು ಅನ್ಕೊತಾ ಇದ್ದೀರೋ ದಯವಿಟ್ಟು ಬನ್ನಿ. ಲೊಕೇಶನ್ ಶೇರ್ ಮಾಡ್ತೀನಿ, ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಎಚ್ ಕ್ರಾಸು ಬಿಮಲ್ ಶೋರೂಮಲ್ಲಿ ನಾನು ಗಾಡಿ ತೊಗೊತಾ ಇರೋದು. ಇಲ್ಲಪ್ಪ ಇರೋದು ಚಿಂತಾಮಣಿ ಹೈವೇ, ಚಿಂತಾಮಣಿ ಟು ಹೊಸಕೋಟೆ, ಆ ಹೈವೇಲಿ ಇರೋದು. ಹಂಗೂ ಇಲ್ಲಾಂದರೆ ವಿಜಯಪುರ ಟು ಕೋಲಾರ ಹೈವೇ, ಅದರಲ್ಲೂ ಅಲ್ಲ ಹಂಗೂ ಬರ್ಬೋದು. 2 ಕಡೆಯಿಂದನೂ ಇದೆ. ಜಾಸ್ತಿ ತುಂಬ ದೂರದಿಂದ ಯಾರು ಬರೋಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ರಿಸ್ಕ್ ಎಲ್ಲ ತೊಗೊಂಡು ಯಾವಾಗ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಎಲ್ಲ ಹೃದಯದಲ್ಲಿ ಇರುತ್ತೆ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ನೀವು ಬರೋಕ್ಕೆ ಹೋಗ್ಬಿಡ್ರಿ. ನಾನು ಬರಬೇಕು ಅಂದ್ಕೊಂಡಿರೋ ನಂಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಬ್ರೋ ನಾನು ಬರ್ತೀನಿ ಡೆಲಿವರಿ ಈ ಗಾಡಿ ರಿಸೀವ್ ಮಾಡ್ಕೊಳಕ್ಕೆ, ಅದು ಇದು ಅಂತಂದರು. ದಯವಿಟ್ಟು ತುಂಬ ದೂರದಿಂದ ಬರೋಕ್ಕೆ ಹೋಗ್ಬಿಡ್ರಿ, ನನಗೂ ಬೇಜಾರಾಗುತ್ತೆ. ಅಷ್ಟು ದೂರದಿಂದ ನೀವು ಟ್ರಾವೆಲ್ ಮಾಡ್ಕೊಂಬರೋದು ಎಲ್ಲ ಸಾಕು, ಬೇಡ. ಅಷ್ಟು ದೂರದಿಂದ ಬಂದು ಸಾಕು. ನಮ್ಮ ಪ್ರೀತಿ ನೀವು ಅಷ್ಟು ತೋರಿಸ್ತಾ ಇದ್ದೀರಲ್ಲ ಸಾಕು. ನೀವು ಬರ್ತಿರೋದಿದ್ದೆ ಅದೇ ಸಾಕು ನನಗೆ. ಅಷ್ಟು ದೂರದಿಂದ ಎಲ್ಲ ಬರೋಕ್ಕೆ ಹೋಗ್ಬಿಟ್ಟು ಡ್ರೆಸ್ ತೊಗೊಂಡು ಎಲ್ಲ ಲೋನ್ದೆಲ್ಲ ಪ್ರೋಸೆಸ್ ನಡೀತಾ ಇದೆ. ಅದು ಫಸ್ಟ್ ಅದೆಲ್ಲ ಲೋನ್ದೆಲ್ಲ ಪ್ರೋಸೆಸ್ ಮುಗಿದ್ಮೇಲೆ ಇವರು ಗಾಡಿ ಪಾಸಿಂಗು ರಿಜಿಸ್ಟ್ರೇಷನ್ ಎಲ್ಲ ಕಳಿಸ್ತಾರೆ. ಹೆಂಗೆ ಅನ್ನಿಸ್ತು ಗಾಡಿ, ಏನು ಕತೆ, A to Z ಎಲ್ಲ ನೀವು ಕಮೆಂಟ್ಸ್ ಮಾಡಿ ನನಗೆ ಕೆಳಗಡೆ. ನನಗೆ ಗೊತ್ತಾಗುತ್ತೆ ಯಾವ ಥರ ಏನು ರೆಸ್ಪಾನ್ಸ್ ಯಾವ ಥರ ಬರ್ತಾಯಿದೆ ನನ್ನ ಗಾಡಿ ಬಗ್ಗೆ ಅಂತ. ಹಿಂಗೆ ನೋಡೋಣ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸಿಕ್ಕಾಬಿಟ್ಟೆ ಅಂದರೆ ಖುಷಿ ಆಗ್ತಿದೆ, ಏನು ಮಾತಾಡಬೇಕು ಅರ್ಥ ಆಗ್ತಾಯಿಲ್ಲ. ಅದಕ್ಕೇ ಹೇಳಿರೋದನ್ನೇ 2-3 ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಯಾಕಂದರೆ ಗಾಡಿ ನೋಡ್ರೆ ಎಕ್ಸೈಟ್ಮೆಂಟಲ್ಲಿ ಆ ಥರ ಬರ್ತೈತೆ. ಸರಿ, ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬೇರೆ ಹೊಸ್ತಡ್ಕೊ. ಎಲ್ಲರೂ ಕುರಿ ಮೇಕೆ ಕೋಳಿ ಎಲ್ಲ ಬೇಯಿಸ್ಕೊಂಡು ಬಾರಿಸ್ಬಿಸಾಕ್ರಿ. ವೆಜ್ ಅವರು ನಾರ್ಮಲಾಗಿ ವೆಜ್ ಊಟ ಮಾಡಿರಿ, ಏನು ಮಾಡೋಕ್ಕಾಗಲ್ಲ. ಸೊಪ್ಪು ಅದು ಇದು ತಿನ್ಕೊಂಡು. ನಾನ್ ವೆಜ್ ಅವರು ಸರಿಯಾಗಿ ಬಾರಿಸ್ರಿ, ನಾನು ಬಾರಿಸ್ತಾ ಇದ್ದೀನಿ. ನೋಡೋಣ, ಆದರೆ ನಾಳೆನೂ ವೀಡಿಯೋ ಶೂಟ್ ಮಾಡ್ತೀನಿ. ಸರಿ, ಹಿಂಗೆ ಹೇಳ್ತಾ ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು. ಆಮೇಲೆ ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ, ಇದರ ಥರ ಸಪೋರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಗಂಟೆ ಐತೆ, ಗಂಟೆ ಹೊಡೀರಿ. ಪ್ರತಿಯೊಂದು ಇನ್ಸ್ಟೆಂಟಾಗಿ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವುದೇ ವೀಡಿಯೋ ಹಾಕಿದ್ರು, ಏನೇ ಒಂದು ಅಪ್ಡೇಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲ ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಅದರಲ್ಲಿ ಡೈಲಿ ಅಪ್ಡೇಟ್ ಇರುತ್ತೆ. ನಿಮಗೂ ಅದರಲ್ಲೆಲ್ಲ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾಯಿದ್ದೀನಿ ನಾನು. ಆದರೆ ಗಾಡಿ ಜೊತೆ, ಗಾಡಿ ಬಗ್ಗೆ, ಆಮೇಲೆ ಯಾರಿಗಾನ ಡ್ಯೂಟಿ ಬೇಕಾಗಿರೋರು, ಈಸಿ ಡ್ರೈವ್, ನಾನು ಈಸಿ ಡ್ರೈವ್ ಬಿಟ್ಟಿರ್ಬೋದು ಗುರು, ಬಟ್ ಜಾಯಿನ್ ಎಲ್ಲರನ್ನೂ ಮಾಡಿಸ್ತೀನಿ ನಾನು. ನನಗೆಲ್ಲರೂ ಅಲ್ಲಿ ಗೊತ್ತಿರೋರು ಇದ್ದಾರೆ. ದಯವಿಟ್ಟು ನಿಮ್ಮ ಕೆಲಸ ಇಲ್ಲ ಅಂತ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬ್ರೋ ನೀನು ಬಿಟ್ಬಿಟ್ಟಿದೆ ಕೆಲಸ, ಆಮೇಲೆ ನನಗೆ ಜಾಯ್ನ್ ಮಾಡಿಸಿ ಅಂತ ಅದು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾರ ಕೆಲಸ ಬೇಕಾದ್ರೆ ದಯವಿಟ್ಟು ಅದರಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನಾನು ರೆಸ್ಪಾಂಡ್ ಮಾಡಿ ನಿಮ್ಗೆ ಬೇಕಾದ್ರೆ ಕೆಲಸ ನಾನು ಸೇರಿಸೋ ಜವಾಬ್ದಾರಿ ನಂದು, ಅದಂತೂ 100%. ಸರಿ, ಲಾಗು ಸಾಕು, ಈಗ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಸರಿ, ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತೋರಿಸಿ ನೋಡ್ರಿ ಈ ಥರ ಹಿಂಗೆ ಅಂತ ಹೇಳ್ರಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ. ಸರಿ, ಈ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.